ಏನ ನಾಗರಾಜ ಇಷ್ಟೊಂದು ಮೊಟ್ಟೆ ಇಟ್ಕೊಂಡು ಕುಂತ ಬಿಟ್ಟಿದೀಯಾ? ಮೊಟ್ಟೆ ಇಟ್ಟಿದ್ ನಾನಲ್ಲಯ್ಯ, ಕೋಳಿ. ಯಾರು ನನಗೆ ಗೊತ್ತು ಕಣಪ್ಪ. ಇದನ್ನ ಮಾರಕ ಇಲ್ಲ, ಸುಮ್ನೆ ನೋಡೋಕೆ. ನೀನ್ ನೋಡ್ಕೊಂಡು ಕುಂತಿರು, ನಂಗೆ 4 ಮೊಟ್ಟೆ ಕೊಟ್ಬಿಡು. ಕೊಡೋದಿಲ್ಲ. ಕೊಡಪ್ಪ. ಕೊಡೋದಿಲ್ಲ ಕಣಯ್ಯ. ನಮ್ಮಂತವ್ರು ತಿಂದ್ಬಿಟ್ರೆ ನಮ್ಮ ಆತ್ಮಕ್ಕೆ ತೃಪ್ತಿ, ನಿನಗೆ ಮುಕ್ತಿ. ಮುಕ್ತಿ ಸ್ವಲ್ಪ ಇದನ್ನ ಮಾಡ್ಕೊಂಡು ಹೋಗ್ತೀಯಾ? ಲೋಪ ನನ್ನ ಮಗನೇ, ಈಗ ಹೋಗ್ತೀನಿ, ಒಂದು ಕ್ವಾರ್ಟರ್ ಹಾಕೊಂಡು ಬರ್ತೀನಿ, ನೀನು ಮ್ಯಾಟ್ರ್ ಓಪನ್ ಮಾಡ್ತೀನಿ. ನಾನು ಕಟ್ಟಾಗಿ ತಗೊಂಡ್ ಬರ್ತೀನಿ. ನೀನ್ ಅಜ್ಜಿ ಹೋಗೋ. ನನ್ನ ಮಗನೇ, ಲೋಪ ನನ್ನ ಮಗನೇ ಕುಡ್ಕೊಂಡು ನನಗೆ ಡ್ಯಾಶ್ ಹೊಡಿತಾರೆ. ನಾಗರಾಜ, ಲೋ ನಾಗರಾಜ, ಏನಯ್ಯ? ನನ್ನ ಹೆಂಡತಿ ಬೈಕ್ ತೀರ್ಸ್ಬೇಕಲ್ಲಪ್ಪ. ನಿನ್ನ ಹೆಂಡತಿ ಬೈಕ್ ಎತ್ತಿಸಕ್ ನಾನೇನಯ್ಯ ಮಾಡ್ಲಿ? ಹಾಗಲ್ಲ ಕಣಯ್ಯ, ಡಾಕ್ಟರ್ ಹೇಳಿದ್ದಾರೆ ನನ್ನ ಹೆಂಡತಿಗೆ ಈಗಲೂ ಆಗ್ಲೂ ಡೆಲಿವರಿ ಆಗುತ್ತೆ ಅಂತ. ಅವಳದು ಒಂದೇ ಒಂದು ಬೈಕೆ, ಇನ್ನೇನು ಇಲ್ಲಪ್ಪ. ಡೆಲಿವರಿ ಆಗೋಕ್ ಮುಂಚೆ 4 ಮೊಟ್ಟೆ ತಿನ್ಬೇಕಂತಯ್ಯ. ಇಲ್ಲ ಇಲ್ಲ, ನಿನಗ್ ಡೆಲಿವರಿ ಆದ್ರೂ ಅಷ್ಟೇ, ನಿನ್ನ ಹೆಂಡತಿ ಡೆಲಿವರಿ ಆದ್ರೂ ಅಷ್ಟೇ. ನಾನಂತೂ ಇಲ್ಲಿಂದ 1 ಮೊಟ್ಟೆ ಸದ ಕೊಡೋದಿಲ್ಲ. ಹಾಗನ್ಬೇಡ, ಕೊಡೋದಿಲ್ಲ. ಹೆಂಡತಿ ಬೈಕೇನ ತೀರ್ಸೋದು ಗಂಡನ ಕರ್ತವ್ಯ. ಕೊಡೋದಿಲ್ಲ. 4 ಮೊಟ್ಟೆ ಕೊಡೋದಿಲ್ಲ. ದಯವಿಟ್ಟು ಕೊಡೋದಿಲ್ಲ ಅಂದ್ರೆ ಬೇಡ ಬಿಡು. ಏನ್ ಮಹಾ ಇವನೊಬ್ನೇ ಮೊಟ್ಟೆ ಅಂಗಡಿ ಇಟ್ಟಿರೋದು. ಲೋ, ನಾನು ನನ್ನ ಹೆಂಡತಿಗೆ ಹೇಳ್ತೀನಿ, ನೀನು ಮಗು ಹೆರೆದಿದ್ರು ಪರವಾಗಿಲ್ಲ, ದಿವಸ ಒಂದೊಂದು ಮೊಟ್ಟೆ ಇಡ್ತಾನೇ ಇರು ಅಂತ. ಆಗ ನಿನ್ನ ಅಂಗಡಿ ಎದುರಿಗೆ ನಾನೊಂದು ಮೊಟ್ಟೆ ಅಂಗಡಿ ಓಪನ್ ಮಾಡ್ಲಿಲ್ಲ, ನನ್ನ ಹೆಸರು ವಿಜಿನೇ ಅಲ್ಲ. ಯಾವಾಗಲ್ಲ ಕಂಡಿದ್ದೀನಿ. ಲೋ ಬುದ್ಧಿವಂತ, 1000 ರೂಪಾಯಿ ಖರ್ಚು ಮಾಡಿ ನೀನು ಮೊಟ್ಟೆ ಅಂಗಡಿ ಇಟ್ಕೊಟ್ಟಿದೀನಿ, ಮೊಟ್ಟೆ ಯಾಕೋ ಮಾರಿಲ್ಲ? ನನ್ನ ಮಾತು ಉತ್ತರ ಕೊಡೋ. ನಾನು ಸಲೀಸಾಗಿ ಮೊಟ್ಟೆ ಮಾರ್ಬಿಡ್ತೀನ. ಯಾಕೆ? ಅದಕ್ಕೆ ನನ್ನ ಬುದ್ಧಿವಂತ ಅಂತ ಅನ್ನೋದು. ಹೇಗೆ? ಬಾ, ನೀನು ಮೊದಲು ಕೂತ್ಕೋ. ನಿನ್ಗೊಂದು ವಿಷಯ ಹೇಳ್ತೀನಿ. ಏನು? ಪಕ್ಕದ ಮನೆ ಗೌಡ್ರು ಕೋಳಿ ಚಿನ್ನ ಉಂಗ್ರ ನುಂಗ್ಬಿಟ್ಟಿದೆ. ಆ ಕೋಳಿ ಇಟ್ಟಿರೋ ಮೊಟ್ಟೆ ಇಲ್ಲಿದೆ, ಆ ಉಂಗ್ರ ಇಲ್ಲಿರೋ ಯಾವ್ದೋ ಮೊಟ್ಟೆ ಒಳಗೆ ಇದೆ. ಈಗ ಹೇಳು, ಈ ಮೊಟ್ಟೆ ಬೆಲೆ ಎಷ್ಟು? 1000 ರೂಪಾಯಿ. ಆ ಚಿನ್ನದ ಉಂಗ್ರದ ಬೆಲೆ 10,000 ರೂಪಾಯಿ. ನಿನಗೆ 1000 ರೂಪಾಯಿ ಬೇಕು? 10,000 ರೂಪಾಯಿ ಬೇಕು? 10,000 ರೂಪಾಯಿ. ಮತ್ತೆ ಹೊಡಿ ಮೊಟ್ಟೆ. ತಗೋಚತ್ರಿ. ಸಿಕ್ತಾ? ಇಲ್ಲ. 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 ಇಲ್ಲ. ನಿನಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ ಕಣೋ. ಅಣ್ಣ, ಅದು ಉಂಗ್ರ ಇಲ್ಲೆಲ್ಲೋ ಮಣ್ಣಲ್ಲಿ ಸಿಗಾಕೊಂಡ್ಬಿಟ್ಟಿದೆ ಅಂತ ಕಾಣ್ತದೆ. ಮಣ್ಣಲ್ಲಿ ಸಿಗಾಕೊಂಡಿದ್ಯಾ? 1000 ರೂಪಾಯಿ ಮೊಟ್ಟೆ ಹೊಡೆದಾಕ್ಬಿಟ್ಟಲ್ಲೋ ನೀನು. ಏನಾಯ ಅದು? ಸ್ವಂತ ತಮ್ಮನೆ ಕಾರ ರೂಪದಾಗ ರೂಪ್ತಾ ಇದೆಯಲ್ಲ. ಸುಮ್ಮನೆ ಸಾಕು. ಈ ನನ್ನ ಮಗ ಮಾಡೋದು ಕೇಳಿದ್ರೆ ನೀವೇ ಹಿಡ್ಕೊಂಡು ಓದಿತೀರಾ. ಏನ್ ಮಾಡ್ದ ಅವನು? ಅಲ್ರಿ, ಗೌಡ್ರ ಮನೆ ಕೋಳಿ ಉಂಗ್ರ ನಿಂಬಿಟ್ಟಿದೆ ಅಂತ ಹೇಳಿ ಅಂಗಡಿಲಿದ್ದು 1000 ರೂಪಾಯಿ ಮೊಟ್ಟೆಗಳನ್ನೆಲ್ಲ ಪಟಪಟ ಅಂತ ಹೊಡೆದಾಕ್ಬಿಟ್ನಲ್ರಿ ಇವನು. ಆ ಉಗ್ರ ನನಗ್ ಸಿಕ್ತಲ್ರಿ. ಎಲ್ಲಿ? ನಮ್ಮ ಅಂಗಡಿ ಮೊಟ್ಟೆ ಒಳಗೆ. Like, share and subscribe to TV Next Kannada.